ಜರ್ಮನಿಯಲ್ಲಿ ನಮ್ದು ಡ್ಯೂಟಿ ಮುಗಿದ ತಕ್ಷಣ ಲೈಕ್ ನಾವು ಕರ್ನಾಟಕದಲ್ಲಿ ಹೇಗೆ ಹೇಳ್ತೀವಿ, ನನ್ನ ಡ್ಯೂಟಿ ಮುಗೀತು, ನಾನು ಇವಾಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಬಟ್ ಅದೇ ಜರ್ಮನಿಯಲ್ಲಿ ಡ್ಯೂಟಿ ಮುಗೀತು ಹೋಗ್ತಾ ಇದೀವಿ ಅಂದ ತಕ್ಷಣ ಫೈರ್ ಅಬೆಂಡ್ ಅಂತ ಹೇಳ್ತಾರೆ. ಇಶ್ ಉನ್ಶಡಿಯ ಅಂಡ್ ಶೋನನ್ ಫೈರ್ ಅಬೆಂಡ್ ಚೂಸ್ ಅಂತ ಫುಲ್ಲು ಎಲ್ಲೇ ನೋಡಿ ಇನ್ನೇನು 2 ಗಂಟೆ ಆಯಿತು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾರೆ ಅಂದ ತಕ್ಷಣ ಫೈರ್ ಅಬೆಂಡ್ ಅಂತಾರೆ. ಸೊ ಜರ್ಮನಲ್ಲಿ ನಾವು ಕಲ್ತಿರೋದು ಫೈರ್ ಅಂದರೆ ಏನಾದರೂ ಸೆಲೆಬ್ರೇಟ್ ಮಾಡೋದು ಅಂತ, ಆ್ಯಂಡ್ ಅಬೆಂಡ್ ಅಂದರೆ ಈವ್ನಿಂಗ್. ಬಟ್ ಇಲ್ಲಿ ಫೈರ್ ಅಬೆಂಡ್ ಅಂದರೆ ಅದೊಂಥರ ಲೈಕ್ ಡ್ಯೂಟಿ ಮುಗೀತು ಹೋಗ್ತಾ ಇದ್ದಾರೆ ಮನೆಗೆ ಅಂತ. ಬಟ್ ಯಾಕಂಗಂತಾರೆ ಏನೂ ಗೊತ್ತಿಲ್ಲ, ಅದು ಇಲ್ಲಿ ಕಂಟಿನ್ಯೂಸ್ ಆಗಿ ಬಂದಿರೋದು. ಬಟ್ ಫೈರ್ ಅಬೆಂಡ್ ಅಂದರೆ ಇಲ್ಲಿ ಏನು ಪಾರ್ಟಿ ಗೀಟಿ ಏನು ಮಾಡಲ್ಲ, ಜಸ್ಟ್ ಡ್ಯೂಟಿ ಮುಗೀತು ಅಂತ ಹೇಳೋದಕ್ಕೆ ಫೈರ್ ಅಬೆಂಡ್ ಅಂತ ಕರೀತಾರೆ. ತುಂಬ ಎಲ್ಲದಕ್ಕೂ ವರ್ಡ್ಸ್ಗಳಿದೆ ಜರ್ಮನಿಯಲ್ಲಿ. ಬಟ್ ಸ್ಟಾರ್ಟಿಂಗ್ ಅದನ್ನು ನಾನು ಯೂಸ್ ಮಾಡುವಾಗ ಸ್ವಲ್ಪ ನನಗೆ ಮುಂಚೆನೇ ಗೊತ್ತಿತ್ತು, ಲೈಕ್ ಇಲ್ಲಿ ಬರೋಕ್ಕೂ ಮುಂಚೆ. ಬಟ್ ಆದರೂ ಸ್ಟಿಲ್ ಅದನ್ನು ನಾವೇ ಸ್ವಂತ ಯೂಸ್ ಮಾಡೋದಕ್ಕೆ ಸ್ವಲ್ಪ ನಂಗೆ ಕಷ್ಟ ಆಗ್ತಿತ್ತು, ಹೆಂಗಪ್ಪ ಅನ್ನೋದು ಫೈರ್ ಅಬೆಂಡ್ ಅಂತ. ಬಟ್ ಇವಾಗ ಅಭ್ಯಾಸ ಆಗಿದೆ. ಸೊ ಯಾರಾದರೂ ಹೋಗ್ತಿದ್ದಾರೆ, ಯಾರಿಗಾರು ಬಾಯ್ ಮಾಡಬೇಕು ಅಂದ ತಕ್ಷಣ ಜಸ್ಟ್ ಫೈರ್ ಅಬೆಂಡ್ ಚೂಸ್ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಬಟ್ ಇದೊಂಥರ ಇದೆ, ಇಲ್ಲಿ ತುಂಬ ಎಲ್ಲ ವರ್ಡ್ಸ್ಗಳಿದೆ, ಎಲ್ಲದಕ್ಕೂ ವರ್ಡ್ಸ್ಗಳಿದೆ. ಊಟ ಮಾಡೋದಕ್ಕೂ ಹೇಳ್ತಾರೆ, ಅದು ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಊಟದ ಟೈಮ್ ಬಂತು ಅಂದ ತಕ್ಷಣ ಏನು ಹೇಳ್ತಾರೆ ಅಂತ.